ಆನೇಕಲ್ನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಶೂಟೌಟ್ ಆಗಿದೆ. ಕಂಪನಿಯೊಂದರಲ್ಲಿ ಕಳ್ಳತನಕ್ಕೆ ಹೋಗಿದ್ದ ಕಳ್ಳನಿಗೆ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾನೆ. ಗುಂಡೇಟು ತಿಂದ ಕಳ್ಳ ಆಸ್ಪತ್ರೆ ಸೇರಿದ್ದಾನೆ. ಈ ಕುರಿತ ವರದಿ ಇಲ್ಲಿದೆ. ತಾಮ್ರದ ವಸ್ತು ಕಳ್ಳತನಕ್ಕೆ ಹೋದ, ಗುಂಡೇಟು ತಿಂದ. ವಾರ್ನಿಂಗ್ ಕೊಟ್ಟ ಸೆಕ್ಯೂರಿಟಿ ಮೇಲೆ ಹಲ್ಲೆಗೆ ಯತ್ನ. ಕಳ್ಳನ ಕಾಲಿಗೆ ಗುಂಡು ಹಾರಿಸಿದ ಗನ್ಮ್ಯಾನ್. ಹೀಗೆ ಕಾಲಿಗೆ ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಹೆಸರು ಗಂಗಾಧರ್. ಈತ ಒಬ್ಬ ಕಳ್ಳ. ಬಂದಾಗಿರುವ ಆನೇಕಲ್ನ ಜಿಗಣಿ ಕೈಗಾರಿಕಾ ಪ್ರದೇಶದ ಸದರನ್ ಬ್ಯಾಟರಿ ಕಂಪನಿಯಲ್ಲಿ ಗಂಗಾಧರ್ ನಿನ್ನೆ ರಾತ್ರಿ ಸುಮಾರು 2:30 ಸಮಯದಲ್ಲಿ ಕಳ್ಳತನಕ್ಕೆ ಬಂದಿದ್ದಾನೆ. ಇದನ್ನು ಗಮನಿಸಿದ ಗನ್ಮ್ಯಾನ್ ಸುರೇಶ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಗೋಪಾಲ್ ಇಬ್ಬರು ಸೇರಿ ಕಳ್ಳ ಗಂಗಾಧರ್ ಹಿಡಿಯೋಕೆ ಮುಂದಾಗಿದ್ದಾರೆ. ಆದರೆ ಗನ್ಮ್ಯಾನ್ ಸುರೇಶ್ ಮೇಲೆ ಕಳ್ಳ ಗಂಗಾಧರ್ ಹಲ್ಲೆ ಮಾಡಿದ್ದಾನೆ. ಎಚ್ಚೆತ್ತ ಗನ್ಮ್ಯಾನ್ ಸುರೇಶ್ ಆತ್ಮರಕ್ಷಣೆಗಾಗಿ ತನ್ನ ಬಳಿಯಿಂದ ಗನ್ನಿಂದ ಶೂಟ್ ಮಾಡಿ ಪೊಲೀಸರಿಗೆ ಕಳ್ಳ ಗಂಗಾಧರ್ನನ್ನು ಒಪ್ಪಿಸಿದ್ದಾನೆ. ನಾವು ಡೈಲಿ 4 ರೌಂಡ್ ಮಾಡ್ತೀವಿ ಬಿಲ್ಡಿಂಗ್ ಅಲ್ಲಿ. ನೈಟ್ 2 ಗಂಟೆಗೆ ರೌಂಡಿಂಗ್ ಬರುವಾಗ ಕಳ್ಳ ನಮ್ ನೋಡಿ ಒಳಗಡೆ ಹೋದ. ನಾವು ಅವ್ನು ಬೆನ್ನತ್ತಿರುವಾಗ ಅವ್ನು ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ನನ್ನ ರಕ್ಷಣೆಗೋಸ್ಕರ ನಾನೊಂದು ಸ್ಪೈರ್ ಮಾಡಿದೆ. ಸ್ಪೈರ್ ಆದ್ಮೇಲೆ ನಾವೇ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ನಾವು ಇಬ್ಬರು ಇದ್ವಿ, ಗಾಡಿ ತಗೊಂಡು ಬಂದಿದ್ವಿ ಅಂತ ಅವನು ಒಂದೊಂದು ಟೈಮ್ ಒಂದೊಂದು ತರ ಹೇಳ್ತಾ ಇದ್ದಾನೆ. ಸದರನ್ ಬ್ಯಾಟರಿ ಕಂಪನಿ ಸಾಕಷ್ಟು ದಿನಗಳಿಂದ ಮುಚ್ಚಲಾಗಿತ್ತು. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿದ್ದ ಖದೀಮರು ಸಣ್ಣ ಪುಟ್ಟ ವಸ್ತುಗಳನ್ನು ಕದಿಯುತ್ತಲೇ ಇದ್ದರು. ಹಾಗಾಗಿ ಒಬ್ಬ ಸೆಕ್ಯೂರಿಟಿ ಹಾಗೂ ಒಬ್ಬ ಗನ್ಮ್ಯಾನ್ ಅನ್ನ ಸಹ ರಾತ್ರಿ ವೇಳೆ ಕಾವಲಿಗಾಗಿ ಇಡಲಾಗಿತ್ತು. ರಾತ್ರಿ 2:30 ಸಮಯದಲ್ಲಿ ತಾಮ್ರದ ವಸ್ತುಗಳನ್ನು ಕಳ್ಳತನ ಮಾಡುತ್ತಿದ್ದ ಗಂಗಾಧರ್ಗೆ ಸೆಕ್ಯೂರಿಟಿ ಗಾರ್ಡ್ ಗೋಪಾಲ್ ಮೊದಲಿಗೆ ಎಚ್ಚರಿಕೆ ನೀಡಿದ್ದಾನೆ. ಆದರೆ ಕಳ್ಳ ಗಂಗಾಧರ್ ಕದ್ದ ಮಾಲ್ ಸಮೇತ ಓಡಿ ಹೋಗೋಕೆ ಯತ್ನಿಸಿದಾಗ ಕಾಲಿಗೆ ಗನ್ಮ್ಯಾನ್ ಸುರೇಶ್ ಗುಂಡು ಹಾರಿಸಿದ್ದಾನೆ. ಇದರಿಂದ ಗಂಗಾಧರ್ಗೆ ತೀವ್ರ ರಕ್ತಸ್ರಾವವಾಗಿದ್ದು ಇಬ್ಬರೂ ಸೇರಿಕೊಂಡು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಗಣಿ ಪೊಲೀಸರು ಎಫ್ಎಸ್ಎಲ್ ಸೋಕೋ ಟೀಮ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. राउंडिंग के लिए गया था ना 2 आदमी गनमैन में, तो गनमैन आगे गया था, तो उसको पहले डाउट हो गया, उधर में चलने का दाग मिला ना, तो उसमें वो गनमैन ने टॉयलेट में चेक किया तो वो आदमी वो कटर लेके खड़ा हुआ था, तो वो अंदर से झगड़ा कर रहा है 2 बजे। एक ही आदमी थे कल, उधर से किधर से आए, हम लोग डायरेक्ट उधर अंदर मिला ना, वो छुपने गया है, वो लेटरिन है ना, टॉयलेट वो सब बंद है, उसमें वो छुपने गया था, चोरी करने आया होगा शायद, मैं भी कल परसों आया, ज्यादा दिन नहीं हुआ है। ಒಟ್ನಲ್ಲಿ ಕಳ್ಳತನಕ್ಕೆಂದು ಬಂದ ಗಂಗಾಧರ್ ಗನ್ಮ್ಯಾನ್ನಿಂದ ಗುಂಡೇಟು ತಿಂದು ಆಸ್ಪತ್ರೆಗೆ ಸೇರಿದ್ದಾನೆ. ಕೇಸ್ ದಾಖಲಿಸಿಕೊಂಡಿರುವ ಜಿಗಣಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ವಿಚಾರಣೆಗೆ ಮುಂದಾಗಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.